Hello everyone, welcome to the class. In our today's class, we are going to continue the lesson The Earthquake, which is a folk tale. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಫೋಕ್ ಟೇಲ್ ದ ಅರ್ಥಕ್ವೇಕ್ ಅನ್ನೋದನ್ನು ನಾವು ಮುಂದುವರಿಸೋಣಂತ. So in our last class we have seen that there are some characters in this lesson. They are hare, deer, gazelle, boar, antelope, buffalo, rhinoceros, tiger, elephant and lion. ಈ ಲಾಸ್ಟ್ ಕ್ಲಾಸ್ ಒಳಗೆ ನೋಡಿದ್ವಿ ಏನಂತಂದ್ರೆ ಈ ಎಲ್ಲ ಪ್ರಾಣಿಗಳು ಸೇರಿ ಈ ಎಲ್ಲ ಒಂದು ಕತೆ ಒಳಗೆ ಇದ್ದಾವೆ ಈ ಎಲ್ಲ ಪ್ರಾಣಿಗಳು. ಹಾಗಾದ್ರೆ ಒಂದು ಲಾಸ್ಟ್ ಕ್ಲಾಸ್ ಒಳಗೆ ನಾವೇನು ನೋಡಿದ್ವಿ ಅಂತಂದ್ರೆ ಇಲ್ಲಿ ಒಬ್ಬರು ಕತೆ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಈ ಒಂದು ಕತೆ ಒಳಗೆ ಒಂದು ಮೊಲವಿತ್ತು. ಆ ಮೊಲ ಎಲ್ಲಿರ್ತಿತ್ತಪ್ಪ ಅಂತಂದ್ರೆ ಪಾಮ್ ಟ್ರೀ ಮತ್ತು ಬೆಲ್ ಫ್ರೂಟ್ ಟ್ರೀ ಏನಿದೆಯಲ್ಲ ಅದ್ರ ಕೆಳಗಡೆ ಈ ಮೊಲ ಇತ್ತು ಅಂತ ಹೇಳ್ತಾರೆ. ಒಂದು ದಿನ ಆ ಮೊಲ ತನ್ನ ಮನೆಗೆ ಆಹಾರವನ್ನು ತಗೊಂಡು ಊಟವನ್ನು ತಗೊಂಡು ಹೋಗಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಅದು ಒಂದು ವಿಚಾರ ಮಾಡ್ತಾ ಇತ್ತು. ಆ ಮೊಲ ಏನು ವಿಚಾರ ಮಾಡ್ತಾ ಇತ್ತು ಆ ಮೊಲ ಅಂತಂದ್ರೆ ಅದು ಈಗ ಏನಪ್ಪ ಭೂಕಂಪವಾತಂದ್ರೆ ಈ ಭೂಮಿ ಎರಡು ಭಾಗವಾಗಿ ವಿಭಜನೆ ಆತಂದ್ರೆ ನನ್ನ ಪರಿಸ್ಥಿತಿ ಏನು? ನಾನು ಒಂದು ಚಿಕ್ಕ ಮೊಲ, ಚಿಕ್ಕ ಪ್ರಾಣಿ, ಹಾಗಾದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂಥೇಳಿ ಆ ಹೆದರಿಕೆ ಮೊಲದೊಳಗಿತ್ತು. ಅದೇ ಒಂದು ವಿಚಾರ ಮಾಡ್ತಾ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆ ಮೊಲ ಏನು ವಿಚಾರ ಮಾಡ್ತಾ ಇತ್ತು? ಭೂಕಂಪದ ಬಗ್ಗೆ ವಿಚಾರ ಮಾಡ್ತಾ ಇತ್ತು. ಅವಾಗ ಏನಾಗುತ್ತಂದ್ರೆ ಆ ಬೆಲ್ ಟ್ರೀ ಏನಿದೆಯಲ್ಲ ಆ ಟ್ರೀದ ಹಣ್ಣು ಮೇಲಿಂದ ಕೆಳಗಡೆ ಬೀಳುತ್ತೆ. ಬಿದ್ದಾಗ ಜೋರಾಗಿ ಸಪ್ಪಳ ಕೇಳಿಸ್ಬರುತ್ತೆ. ಆ ಸಪ್ಪಳವನ್ನು ಕೇಳಿರುವಂಥ ಮೊಲ ಅದೇನು ಅನ್ಕೊತಂತಂದ್ರೆ ಇದೇನಪ್ಪ ಈಗೇನು ಭೂಕಂಪವಾಗ್ಬಿಡ್ತಾ? ಹಾಗಾದ್ರೆ ಭೂಮಿ ಎರಡು ಭಾಗಾಗಿ ವಿಭಜನೆ ಆಗ್ತಾ ಇದೆಯಾ ಅಂಥೇಳಿ ಮೊಲ ಹೆದರು ಬಿಡುತ್ತೆ. ಸೊ ಇನ್ನು ಮೊಲ ಹೆದರಿ ನಾನು ಹೇಗಾದ್ರೂ ಮಾಡಿ ನನ್ನ ಪ್ರಾಣವನ್ನು ಉಳಿಸಬೇಕು, ಇಲ್ಲಿಂದ ಓಡಿ ಹೋಗಬೇಕು ಅಂಥೇಳಿ ಮೊಲ ಓಡ್ತಾ ಇರುತ್ತೆ. ಸೊ ಗಾಬರಿಗೊಂಡ ಮೊಲ ಓಡಬೇಕಾದ್ರೆ ಇನ್ನೊಂದು ಮೊಲ ಅದರ ಗೆಳೆಯ ಅಂತ ಹೇಳ್ಬೋದು ನಾವು. ಆ ಇನ್ನೊಂದು ಮೊಲ ಏನು ಮಾಡುತ್ತಲ್ಲ ಈ ಮೊದಲನೇ ಮೊಲ ಓಡೋದನ್ನು ನೋಡಿ ಯಾಕೋ ಈ ರೀತಿ ಗಾಬರಿಗೊಂಡ ಯಾಕೆ ಓಡ್ತಾ ಇದ್ದೀನಿ ನೀನು ಅಂಥೇಳಿ ಇನ್ನೊಂದು ಮೊಲಗೆ ಕೇಳಿದಾಗ ಆ ಮೊದಲನೇ ಮೊಲ ಏನು ಹೇಳುತ್ತೆ ಅಂದರೆ ಈಗ ನನಗೇನು ಕೇಳಲಿಕ್ಕೆ ಹೋಗಬೇಡ, ನಾ ಯಾವುದೂ ಉತ್ತರ ಕೊಡೋಲ್ಲ, ಇಲ್ಲಿ ಓಡ್ ಹೋಗ್ತೀನಿ ನಾನು ಅಂಥೇಳಿ ಅದು ಹಿಂದೆ ತಿರುಗಲಾರ್ದೆ ನೋಡಲಾರ್ದೆ ಹಾಗೇ ಮುಂದೆ ಓಡ್ತಾ ಹೋಗ್ತಾ ಇರುತ್ತೆ. ಅವಾಗ ಆ ಮೊಲ ಎರಡನೇ ಮೊಲ ಅದ್ರ ಹಿಂದೆ ಮೊದಲನೇ ಮೊಲದ ಹಿಂದೆ ಓಡ್ತಾ ಹೋಗುತ್ತೆ. ಓಡ್ತಾ ಮತ್ತೆ ಪ್ರಶ್ನೆ ಕೇಳುತ್ತೆ, ಯಾಕೆ ಹೇಳೋದಿಲ್ಲ ನೀನು? ಏನಾಯಿತು ಹೇಳು ನನಗೂ ಅಂತ ಹೇಳಿದಾಗ ಆ ಮೊದಲನೇ ಮೊಲ ಹೇಳುತ್ತೆ, ಇಲ್ಲಿ ಭೂಕಂಪವಾಗಿದೆ, ಭೂಮಿ ಎರಡು ಭಾಗಗಳಲ್ಲಿ ವಿಭಜನೆ ಆಗ್ತಾ ಇದೆ ನಮ್ಮ ಹಿಂದೆ, ಹಾಗಾಗಿ ನಾನು ಓಡ್ತಾ ಇದ್ದೀನಿ ಅಂತ ಹೇಳಿದಾಗ ಇದೇ ರೀತಿ ಈ ಒಂದು ಮೊಲದ ಹಿಂದೆ ಇನ್ನೊಂದು ಮೊಲ ಹೋಗುತ್ತೆ, ಅದ್ರ ಹಿಂದೆ ಇನ್ನೊಂದು ಮೊಲ ಅಂತಂದು ಸಾವಿರಾರು ಮೊಲಗಳು ಅವು ಓಡ್ತಾ ಹೋಗ್ತಾ ಇರ್ತವೆ. ಈ ಮೊಲಗಳನ್ನು ಓಡೋದನ್ನು ಡಿಯರ್ ನೋಡುತ್ತೆ. ತದನಂತರ ಇನ್ನು ಗೇಜಲ್ ನೋಡುತ್ತೆ, ಬೋರ್, ಆಂಟ್ಲೋಪ್, ಬಫೆಲೋ, ರೈನೋಸರ್, ಆಮೇಲೆ ಟೈಗರ್, ಎಲಿಫೆಂಟ್ ಇವು ಎಲ್ಲವೂ ನೋಡಿ ಓಡ್ತಾ ಹೋಗ್ತಾವೆ. ಕೇಳ್ತಾವೆ ಪ್ರಶ್ನೆ, ಯಾಕೆ ಏನಾಯಿತು ಈ ರೀತಿ ಯಾಕೆ ಓಡ್ತಾ ಇದ್ದೀರಿ ನೀವು ಅಂತ ಕೇಳಿದಾಗ ಆ ಪ್ರಾಣಿಗಳಿಗೆ ಉತ್ತರ ಸಿಗುತ್ತೆ, ಭೂಕಂಪವಾಗಿದೆ, ಭೂಮಿ ಎರಡು ಭಾಗಗಳಲ್ಲಿ ವಿಭಜನೆ ಆಗ್ತಾ ಇದೆ, ನಮ್ಮ ಪ್ರಾಣವನ್ನು ಉಳಿಸ್ಬೇಕಂತಂದ್ರೆ ನಾವು ಓಡಬೇಕು, ಹಾಗಾಗಿ ನಾವಿಲ್ಲಿ ಓಡ್ತಾ ಇದ್ದೀವಿ ಅಂತ ಹೇಳಿದಾಗ ಈ ಎಲ್ಲ ಪ್ರಾಣಿಗಳು ಏನದಾವಲ್ಲ ಅವು ಹೋಗ್ತಾ ಇರ್ತಾವೆ. ಅದು ಯಾವ ರೀತಿ ಹೋಗ್ತಾವಂತಂದ್ರೆ ಒಂದು ಹೇರ್ ಅಲ್ಲಿ ಇರೋದಿಲ್ಲ, ಒಂದು ಡಿಯರ್ ಇರೋದಿಲ್ಲ, ಎಲ್ಲ ಪ್ರಾಣಿ ಒಂದ್ರ ಹಿಂದೆ ಆ ಪ್ರಾಣಿಗಳ ಜಾತಿ ಓಡ್ತಾ ಹೋಗ್ತಾ ಇರುತ್ತೆ. ಗಾಬರಿ ಆಗಿರುವಂಥ ಈ ಪ್ರಾಣಿಗಳು ಓಡ್ತಾ ಹೋಗೋದನ್ನು ಯಾರು ನೋಡುತ್ತಲ್ಲಿ ಅಂತಂದರೆ ಕಾಡಿನ ರಾಜ ಸಿಂಹ ನೋಡುತ್ತೆ, ಲಾಯನ್ ನೋಡುತ್ತೆ. ಲಾಯನ್ ನೋಡಿ ಏನಾಯ್ತಪ್ಪ, ಏನಾಗ್ತಾ ಇದೆ ನಮ್ಮ ಈ ಜಂಗಲ್ನೊಳಗೆ, ಯಾಕೆ ಈ ರೀತಿ ಇವರು ಹೋಗ್ತಾ ಇದ್ದಾರೆ ಅಂತಂದು ಗೊಂದಲದೊಳಗಿರುವಂಥ ಸಿಂಹ ಕೇಳುತ್ತೆ, ಏನಾಯಿತು, ಎಲ್ಲಿ ಹೋಗ್ತಾ ಇದ್ದೀರಿ, ನೀವೆಲ್ಲರೂ ಹುಚ್ಚರಾಗಿರಾ, ಈ ರೀತಿ ಯಾಕೆ ಓಡ್ತಾ ಇದ್ದೀರಿ ಅಂಥೇಳಿ ಕೇಳಿದಾಗ ಅಲ್ಲಿ ಆ ಸಿಂಹನಿಗೆ ಉತ್ತರ ಸಿಗುತ್ತೆ. ಅದು ಏನಂತಂದ್ರೆ ನಾವು ಯಾಕೆ ಓಡ್ತಾ ಇದ್ದೀವಿ ಅಂತಂದ್ರೆ ಭೂಕಂಪವಾಗಿದೆ, ಭೂಮಿ ಎರಡು ಭಾಗಗಳಲ್ಲಿ ವಿಭಜನೆ ಆಗ್ತಾ ಇದೆ, ಹಾಗಾಗಿ ನಮ್ಮ ಪ್ರಾಣವನ್ನು ಉಳಿಸ್ಲಿಕ್ಕೆ ನಾವು ಓಡ್ತಾ ಇದ್ದೀವಿ ಅಂಥೇಳಿ ಆ ಒಂದು ಸಿಂಹನಿಗೆ ಉತ್ತರ ಸಿಕ್ಕಿದಾಗ ಸಿಂಹಕ್ಕೆ ಗೊತ್ತಾಗುತ್ತೆ, ಇದು ಯಾರೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾರೆ, ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಯಾವುದೋ ಒಂದು ಬೇರೆ ಶಬ್ದವನ್ನು ಭೂಕಂಪನಾಗಿ
ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನೇನಾದರೂ ಸರಿಯಾದ ಕ್ರಮವನ್ನು ತಗೊಂಡಿಲ್ಲ ಅಂತಂದರೆ, ಯಾವುದೇ ಒಂದು ಸರಿಯಾದ ಡಿಸಿಷನ್ ತಗೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ, ನಮ್ಮ ಫಾರೆಸ್ಟ್, ನನ್ನ ಈ ಎಲ್ಲ ಪ್ರಾಣಿಗಳು ಏನಾಗ್ತಾವು, ಅವು ವಿನಾಶಕ್ಕೆ ಒಳಗಾಗ್ತಾವು, ಅವೆಲ್ಲ ಸತ್ತು ಹೋಗ್ಬಿಡ್ತಾವು. ಹಾಗಾಗಿ ನಾನು ಏನಾದರೂ ಮಾಡಬೇಕು ಅಂಥೇಳಿ ವಿಚಾರ ಮಾಡಿರುವಂಥ ಸಿಂಹ ಏನು ಮಾಡುತ್ತಂದ್ರೆ ತನ್ನ ಎಲ್ಲ ಶಕ್ತಿಯನ್ನು ಹಾಕಿ ಓಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಎಲ್ಲ ಪ್ರಾಣಿಗಳನ್ನು ಹಿಂದುಳಿಸಿ ತಾನು ಆ ಎಲ್ಲ ಪ್ರಾಣಿಗಳ ಮುಂದೆ ಹೋಗಿ ನಿಲ್ಲುತ್ತೆ. ಒಂದು ಬೆಟ್ಟದ ಕಡೆ ನಿಂತು ಅದು ಜೋರಾಗಿ 3 ಬಾರಿ ಗರ್ಜನೆ ಮಾಡುತ್ತೆ. ಸೊ ಈಗ ಗರ್ಜಿಸಿದಾಗ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡೋಣಂತ. In our last class we have seen that the earthquake, so it depends on a misunderstanding of a little hare. Here the storyteller, the narrator, he says that once there lived a hare beside a palm tree, and there was a bell fruit tree also. And what happens means, one day that little hare, it was thinking about the earthquake. It was thinking that what if the earth falls into 2 pieces, then what will become of me? I will die. How can I live? So this was going on in the mind of that hare. And what happens means, suddenly a bell fruit falls from tree to that palm shrub. Then there was a huge sound, big sound. When that hare listens to this sound, he thought that this might be earthquake. Now the earth is falling into 2 pieces. So that's why what happens means, that hare, what he did, he got an idea to save his life. He started to run. While he was running, another hare saw this hare, the first hare, and that hare asked, why are you running so terrific? So what happened? Tell me. Then this hare, without looking backside, it answered, don't ask me, I will not answer you. Now it's now time to answer you, don't ask me. Then what happens means, so then that second hare, it doesn't leave, it also runs behind that first hare. So it once again asks a question, what happened? Why you will not say to me? Please tell me what happened. Then the first hare said that, so there is an earthquake, the earth is falling into 2 pieces. When that second hare, it heard, then another hare came, it also listened the same thing. Then thousands of hare, they started to run to save their life, because they had a misunderstanding of earthquake. Then what happens means, behind these hares, all the animals like deer, gazelle, boar, antelope, buffalo, rhinoceros, tiger, elephant, everyone started to run. And they asked, why you all are running? What is the matter? Then they got answer that there is an earthquake, the earth is falling into 2 pieces, that's why they are running. So the whole forest, all the animals, the whole race of animals, whole species, so it started to run. Without knowing what is the matter, just they listened, someone has said earthquake had happened, so that's why they all are started to run now. Now what happens means, the king of the forest, the lion, powerful animal, it saw that all the animals are running, so they are running very badly, madly, so they are running. So now this lion thought, what might be the matter? So that's why this lion asked, what is the matter? Why are you running? Have you gone mad? Have you lost your senses? What's the matter? This lion asked. Then so someone answered this question. So that person, that animal said that we are running to save our lives, because there is an earthquake, the earth is falling into 2 pieces. Then this lion thought, there is no question of earthquake, but someone must have misunderstood the sound, so that's why they all are running. Then this lion saw these animals are running very badly, madly they are running. So that lion, being a king, it thought that to save these animals, I have to do something, I have to make great effort to stop this destruction. So what that lion did, it ran very fast, very quickly it ran, and it came in front of all the animals, and there that lion, it roared 3 times, thrice it roared with powerful voice. Then what happens? Let us see in our today's class. ಇವತ್ತಿನ ಕ್ಲಾಸ್ ಒಳಗೆ ಹಾಗಾದ್ರೆ ಮುಂದೆ ಏನಾಗುತ್ತಪ್ಪ ಅನ್ನೋದನ್ನು ನಾವು ನೋಡೋಣಂತ. They were all frightened. Sorry, please open page number 160.
they were all frightened out of their wits. They turned about, huddled up together, and stayed where they were. The lion padded in between their ranks and asked them, "Why are you all running away? The earth is falling to pieces," said they in chorus. "Who has seen it falling to pieces?" "The elephants know about it," some said. He asked elephants, but they said, "We know nothing about it. It is the tigers who know that." "The rhinoceros know," said the tiger. "The gazelle do," shouted the rhinoceros. The buffaloes, so they submitted the gazelles. The buffalo said, "We were told so by the antelopes." Antelopes added, "No, no, ask the boars." The boars pointed towards the deer. But the deer said, "We do not know, ask the hares." When the hares were asked, they all pointed to one hare and said, "This one told us." So now what happens? Let us study. Let us see. They were all frightened out of their wits. So now, who were there? All these animals, they were frightened because lion is roaring in a very dangerous manner. ನೋಡ್ರಿ, ಯಾರು ಓಡ್ತಾ ಹೋಗ್ತಾ ಇದ್ರಲ್ಲ, ಓಡ್ತಾ ಇದ್ರು, ಆ ಎಲ್ಲ ಪ್ರಾಣಿಗಳು ಆ ಲಾಯನ್ ಸಿಂಹನ ಗರ್ಜನೆಯನ್ನು ಕೇಳಿ ಹೆದರಿ ಅಲ್ಲೇ ನಿಂತು ಬಿಡ್ತಾರ. They turned about, huddled up together, and stayed where they were. So what they did while they were running? They stopped, they turned, they huddled, and what they did? They stayed where they were. As though they are eyes, they stopped in that manner. ಇನ್ನು ಸಿಂಹ ಗರ್ಜನೆಯನ್ನು ಕೇಳಿರುವಂಥ ಎಲ್ಲ ಪ್ರಾಣಿಗಳು ಓಡ್ತಾ ಇರಬೇಕಾದ್ರೆ ಅವು ಹೆದರಿ ಅಲ್ಲೇ ನಿಂತು ಬಿಡ್ತಾವೆ. ಯಾವ್ಯಾವ ಸ್ಥಳದಲ್ಲಿ ಅವ್ರು ನಿಂತಿರ್ತಾರಲ್ಲ ಅಲ್ಲೇ ಅವರು ಹಾಗೆ ನಿಂತು ಬಿಟ್ಟಿರ್ತಾರೆ. The lion padded in between their ranks and asked them, "Why are you all running away?" So now what happens means, the lion who stood in front of all the animals, what he did? He traveled, he padded among those animals. He came and he asked them, "So why are you all running in this way?" ಇಲ್ಲಿ ಏನಾಗುತ್ತಂದ್ರೆ ಆ ಎಲ್ಲ ಪ್ರಾಣಿಗಳು ಹೆದರಿ ನಿಂತಾಗ ಇನ್ನು ಸಿಂಹ ಏನು ಮಾಡುತ್ತಂತಂದ್ರೆ ಮುಂದೆ ಎಲ್ಲ ಪ್ರಾಣಿಗಳ ಮುಂದೆ ಏನು ನಿಂತಿರ್ತಾನಲ್ಲ ಸಿಂಹ, ಆ ಸಿಂಹ ಏನು ಮಾಡ್ತಾನೆ, ಎಲ್ಲ ಪ್ರಾಣಿಗಳು ನಿಂತ ನಂತರ ಅವ್ರ ಮಧ್ಯದಲ್ಲಿ ಬಂದು ಎಲ್ಲ ಪ್ರಾಣಿಗಳಿಗೆ ಕೇಳ್ತಾನೆ, "ಹಾಗಾದ್ರೆ ಯಾಕೆ ಈ ರೀತಿ ನೀವು ಓಡಿ ಹೋಗ್ತಾ ಇದ್ರಿ, ಏನಾಗಿತ್ತು ನಿಮ್ಗೆ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಅವಾಗೇನು ನೋಡ್ರಿ, "The earth is falling to pieces," said they in chorus. So now what happens means, the animals, chorus means all of them in a group, they said that we were running because the earth was falling to pieces. ನೋಡ್ರಿ, ಎಲ್ಲರೂ ಆ ಪ್ರಾಣಿಗಳ ಸಿಂಹನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಗುಂಪಿನಲ್ಲಿ ಎಲ್ಲರೂ ಸಹಿತ ಒಂದೇ ಮಾತನ್ನು ಹೇಳ್ತಾರೆ. ಅದು ಏನಂತಂದ್ರೆ, ನಾವು ಓಡ್ ಹೋಗ್ತಾ ಇದ್ವಿ, ಕಾರಣ ಏನಂತಂದ್ರೆ ಇಲ್ಲಿ ಆ ಒಂದು ಅರ್ಥಕ್ವೇಕಿನ ಸೌಂಡ್ ಬಂತು, ಭೂಮಿ 2 ಭಾಗಗಳಲ್ಲಿ ವಿಭಜನೆ ಆಗ್ತಾ ಇತ್ತು, ಹಾಗಾಗಿ ನಾವು ಓಡ್ ಬಂದ್ವಿ ಅಂಥೇಳಿ ಆ ಒಂದು ಪ್ರಾಣಿಗಳ ಸಿಂಹನಿಗೆ ಹೇಳ್ತಾರೆ. Who has seen it falling to pieces? So now the lion, it asked, who had seen that earth is falling into 2 pieces? He asked a question. ಹಾಗಾದ್ರೆ ಸಿಂಹ ಕೇಳ್ತಾನೆ, ಮತ್ತೆ ಪ್ರಶ್ನೆ ಮಾಡ್ತಾನೆ, ಎನ್ಕ್ವೈರಿ ಮಾಡ್ತಾನೆ. ಏನಂತಂದ್ರೆ, ಯಾರು ನೋಡಿರಿ ಭೂಮಿ 2 ಭಾಗಗಳಲ್ಲಿ ವಿಭಜನೆ ಆಗ್ತಾ ಇದೆ ಅಂಥೇಳಿ, ಯಾರ ಅರ್ಥಕ್ವೇಕನ್ನು ನೋಡಿದ್ದೀರಿ ಕಣ್ಣಾರೆ ಅಂಥೇಳಿ ಆ ಸಿಂಹ ಎಲ್ಲ ಪ್ರಾಣಿಗಳಿಗೆ ಕೇಳ್ತಾನೆ. ಅವಾಗೇನಾಗುತ್ತೆ ನೋಡ್ರಿ, "The elephants know about it," some said. So among those animals, someone said that the elephants, they knew about the earth is falling into pieces. ನೋಡ್ರಿ, ಎಲ್ಲ ಪ್ರಾಣಿಗಳ ಮಧ್ಯೆ ಈ ಪ್ರಶ್ನೆ ಕೇಳಿದಾಗ ಯಾರೋ ಒಬ್ರು ಏನು ಹೇಳ್ತಾರಂತಂದ್ರೆ, ಆನೆಗಳು ಏನದಾವಲ್ಲ ಆ ಆನೆಗಳಿಗೆ ಗೊತ್ತಿದೆ ಅದು ಭೂಕಂಪ ಎಲ್ಲಿ ಆಗಿದೆ, ಹೇಗಾಗಿದೆ ಅಂತ ಹೇಳಿದಾಗ ಇನ್ನು ಸಿಂಹ ಏನು ಮಾಡ್ತಾನೆ ನೋಡ್ರಿ, he asked the elephants, but they said, "We know nothing about it. It is the tigers who know that." So now the lion asked the elephants, "Have you seen the earthquake? Have you seen the earth is falling into 2 pieces?" He asked to these elephants. But what is the reply of these elephants? They said that we don't know about it. We have not seen it. Just we have heard it. And for us, it was said by whom? It was said by tigers. They said us that the earth is falling into pieces. ಇನ್ನು ಏನಾಗುತ್ತಂದ್ರೆ, ಎಲ್ಲ ಪ್ರಾಣಿಗಳಿಗೆ ಕೇಳಿದಾಗ ಯಾರೋ ಒಬ್ರು ಎಲಿಫೆಂಟಿಗೆ ಕೇಳ್ರಿ ಅಂತ ಹೇಳಿದಾಗ ಎಲಿಫೆಂಟ್ ಏನು ಹೇಳುತ್ತಂದ್ರೆ, "ನಾ ಕಣ್ಣಾರೆ ಭೂಕಂಪ ಆಗಿದ್ದನ್ನು ನೋಡಲಿಲ್ಲ, ಭೂಮಿ 2 ಭಾಗಗಳಲ್ಲಿ ವಿಭಜನೆ ಆಗೋದು ನಾನು ನೋಡಲಿಲ್ಲ,
ಆದ್ರೆ ನಾನು ಕೇಳ್ಕೊಂಡೆ, ನನಗೆ ಯಾರೋ ಬಂದು ಹೇಳಿದ್ರು. ಅದು ಯಾರು ಹೇಳಿದ್ರು ಅಂತಂದ್ರೆ ಹುಲಿ ಏನಿದೆಯಲ್ಲ, ಟೈಗರ್ ಏನಿದೆಯಲ್ಲ, ಆ ಹುಲಿ ಬಂದು ನಮ್ಗೆ ಹೇಳಿದೆ, ಹುಲಿಗೆ ಗೊತ್ತಿದೆ ಆ ಅರ್ಥಕ್ವೇಕ್ ಎಲ್ಲಿ ಆಗಿದೆ ಅಂಥೇಳಿ ಎಲಿಫೆಂಟ್ ಮತ್ತು ಆ ಟೈಗರ್ಸ್ ಹೇಳ್ತಾರೆ ಸಿಂಹನಿಗೆ. ಅವಾಗ ಏನಾಗುತ್ತೆ ನೋಡ್ರಿ, The rhinoceros know, said the tiger. So now the tiger said that I don't know anything about the earthquake. Who knows it? It is known by whom? Rhinoceros. They knew that. They said that's why I ran. ನೋಡ್ರಿ, ಇನ್ನು ಹುಲಿಗೆ ಹೋಗಿ ಕೇಳಿದಾಗ ಆ ಟೈಗರ್ ಏನು ಹೇಳುತ್ತಂದ್ರೆ, ನಮಗೇನು ಗೊತ್ತಿಲ್ಲ, ನಾವು ರೈನೋಸರ್ಸ್ ಓಡ್ತಾ ಇದ್ದಿದ್ರೆ ಅವ್ರ ಹಿಂದೆ ನಾವು ಓಡ್ತಾ ಇದ್ವಿ, ನಾವು ರೈನೋಸರ್ಸ್ ಕೇಳಿದಾಗ ಅವರೇ ಹೇಳಿದ್ದು ಭೂಕಂಪ ಆಗಿದೆ, ಹಾಗೆ ಓಡ್ತಾ ಇದ್ದೀವಿ ಅಂತ ಹೇಳಿದ್ದು. ಸೊ ರೈನೋಸರ್ಸಿಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂಥೇಳಿ ಆ ಟೈಗರ್ ಹೇಳುತ್ತೆ. The rhinoceros no, said the tiger. The gazelles do, shouted the rhinoceros. So now what happens means, when the lion it asks to those rhinoceros, then those rhinoceros says that we don't know anything. So the one who knows it, it is gazelles. You ask them. ನೋಡ್ರಿ, ಇನ್ನು ರೈನೋಸರ್ಸಿಗೆ ಹೋಗಿ ಸಿಂಹ ಕೇಳಿದಾಗ ಏನಾಯಿತು, ಯಾಕೆ ಓಡ್ತಾ ಇದ್ರಿ ನೀವು, ನೋಡಿರಾ ಭೂಕಂಪವನ್ನು ಅಂಥೇಳಿ ಹೇಳಿದಾಗ ಆ ರೈನೋಸರ್ಸ್ ಏನು ಮಾಡ್ತಾರ ಅಂತಂದ್ರೆ, ನಮಗೇನು ಗೊತ್ತಿಲ್ಲ, ನಮ್ಗೆ ಚಿಗರಿಗಳು ಏನದಾವಲ್ಲ ಅವು ಹೇಳಿದಾವೆ, ಗೇಜಲ್ಸ್ ಹೇಳಿದಾವೆ, ಹಾಗಾಗಿ ನಾವು ಓಡಿದ್ವಿ ಅಂತ ಹೇಳ್ತಾರೆ. ದ ಬಫೆಲೋಸ್ say so, submitted the gazelle. So now those gazelle says that we don't know anything, just it is known by whom? It is known by buffaloes. Buffaloes said that there is earthquake, that's why we ran. ಇನ್ನು ಆ ಗೇಜಲ್ಸಿಗೆ ಸಿಂಹ ಬಂದು ಕೇಳಿದಾಗ ಯಾಕೆ ನೀವು ಓಡ್ತಾ ಇದ್ರಿ, ನೀವು ನೋಡಿರಾ ಭೂಕಂಪವನ್ನು ಅಂಥೇಳಿ ಹೇಳಿದಾಗ ಆ ಚಿಗರಿಗಳ ಬಫೆಲೋಸ್ ಏನು ಹೇಳ್ತಾವ ಅಂತಂದ್ರೆ, ನಾವು ನೋಡಲಿಲ್ಲ. ಗೇಜಲ್ ಏನು ಹೇಳುತ್ತಂದ್ರೆ, ನಾವು ನೋಡಲಿಲ್ಲ, ಎಮ್ಮೆಗಳಿಗೆ ಗೊತ್ತಿದೆ, ಬಫೆಲೋಸ್ ಗೊತ್ತಿದೆ ಅಂಥೇಳಿ ಹೇಳಿದಾಗ ಇನ್ನು ಸಿಂಹ ಬಫೆಲೋಸ್ ಕಡೆ ಟರ್ನ್ ಆಗ್ತಾನೆ. ನಾವು ವಾಟ್ ಹ್ಯಾಪನ್ ಸಿ, ದ ಬಫೆಲೋಸ್ ಸೇಡ್ ವಿ ವೇರ್ ಟೋಲ್ಡ್ ಸೊ ಬೈ ದ ಆಂಟ್ಲೋಪ್ಸ್. ಸೊ ನಾವು what happens means, the buffaloes they said that we were told that earth is falling into pieces by whom? By antelopes. That's why we rushed, we ran. ಇನ್ನು ಏನು ಹೇಳ್ತಾರಂತಂದ್ರೆ, ಆ ಎಮ್ಮಿಗಳು ಏನು ಹೋಗಿ ಪ್ರಶ್ನೆ ಕೇಳಿದಾಗ ನೀವು ಯಾಕೆ ಓಡಿದ್ರಿ, ಭೂಕಂಪವನ್ನು ನೋಡಿದ್ದೀರಾ ಅಂತ ಹೇಳಿದಾಗ ಆ ಎಮ್ಮಿಗಳು ಹೇಳ್ತಾವೆ ನಮಗೇನು ಗೊತ್ತಿಲ್ಲ, ಆ್ಯಂಟ್ಲೋಪ್ಸ್ ಓಡ್ತಾ ಇದ್ವಿ, ಆ್ಯಂಟ್ಲೋಪ್ಸಿಗೆ ಕೇಳಿದಾಗ ಅವರು ಭೂಕಂಪ ಆಗಿದೆ ಅಂತ ಹೇಳಿದ್ರು, ಹಾಗಾಗಿ ನಾವು ಆ್ಯಂಟ್ಲೋಪ್ಸಿನ ಮಾತುಗಳನ್ನು ಕೇಳಿ ಓಡಿ ಹೋದ್ವಿ, ನೀವು ಯಾರಿಗೆ ಕೇಳ್ರಿ, ಆ್ಯಂಟ್ಲೋಪ್ಸಿಗೆ ಕೇಳ್ರಿ ಅಂತ ಹೇಳಿದಾಗ ಇನ್ನು ಸಿಂಹ ಆ್ಯಂಟ್ಲೋಪ್ಸಿಗೆ ಕೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ದ ಆ್ಯಂಟ್ಲೋಪ್ಸ್ added, no no, ask the boars. See, now what those antelopes did, they said we don't know anything, no no, we don't know anything, if you want to ask the boars. ಸಿಂಹ ಬಂದು ಆ್ಯಂಟ್ಲೋಪ್ಸಿಗೆ ಕೇಳಿದಾಗ ಅವರು ಆ ಆ್ಯಂಟ್ಲೋಪ್ಸ್ಗಳು ಏನು ಹೇಳ್ತಾರಂತಂದ್ರೆ, ಇಲ್ಲ ಇಲ್ಲ ನಮಗೇನೂ ಗೊತ್ತಿಲ್ಲ, ಯಾರಿಗೆ ಕೇಳ್ರಿ ನೀವು, ಬೋರ್ಗಳಿಗೆ ಕೇಳ್ರಿ ಅಂಥೇಳಿ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ದ ಬೋರ್ಸ್ ಪಾಯಿಂಟೆಡ್ ಟುವರ್ಡ್ಸ್ ದ ಡಿಯರ್. When lion asked to the boar, then those boars, that boar it showed to the deer. ಇನ್ನು ಬೋರ್ಗಳಿಗೆ ಸಿಂಹ ಬಂದು ಪ್ರಶ್ನೆ ಮಾಡಿದಾಗ ಭೂಕಂಪವನ್ನು ನೋಡಿದ್ದೀರಾ, ಕೇಳಿದ್ದೀರಾ ಅಂತ ಹೇಳಿದಾಗ ಆವಾಗ ಆ ಬೋರ್ಗಳು ಏನು ಮಾಡ್ತಾರಂತಂದ್ರೆ, ನಮಗೆ ಗೊತ್ತಿಲ್ಲ, ಡಿಯರ್ ಗೊತ್ತು, ಅವು ಓಡಾಕತ್ತಿದ್ವು, ಹಾಗಾಗಿ ಅವ್ರ ಹಿಂದೆ ನಾವು ಓಡಿದ್ವಿ ಅಂಥೇಳಿ ಇಲ್ಲಿ ಅವ್ರುಗಳು ಹೇಳ್ತಾರೆ. ಬಟ್ ದ ಡಿಯರ್ ಸೇಡ್ ವಿ ಡೋಂಟ್ ನೋ, ask the hares. So now the deers, so they said that we don't know anything, if you want to ask the hares. ನೋಡ್ರಿ, ಇನ್ನು ಡಿಯರ್ಗೆ ಹೋಗಿ ಕೇಳಿದಾಗ ಡಿಯರ್ ಏನು ಹೇಳುತ್ತಂತಂದ್ರೆ, ಇಲ್ಲ ಇಲ್ಲ ನಮಗೇನು ಗೊತ್ತಿಲ್ಲರಿ, ಏನೋ ಪ್ರಶ್ನೆ ಕೇಳಬೇಕಂತಂದ್ರೆ ನೀವು ಹೇರ್ಸ್ ಮೊಲಗಳಿಗೆ ಕೇಳ್ರಿ ಅಂಥೇಳಿ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ವೆನ್ ದ ಹೇರ್ಸ್ ವೇರ್ ಆಸ್ಕ್ಡ್ ದೇ ಆಲ್ ಪಾಯಿಂಟೆಡ್ ಟು ಒನ್ ಹೇರ್ ಆ್ಯಂಡ್ ಸೇಡ್ ದಿಸ್ ಒನ್ ಟೋಲ್ಡ್ ಅಸ್. ಸೊ ವೆನ್ ದಟ್ lion asked the hares, then all the hares pointed towards the first hare, which said that which heard the sound and which misunderstood that sound as the earthquake. So they all pointed to that hare. Then what this king will do, what this lion will do, we will see. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ, ಇನ್ನು ಡಿಯರ್ಗಳಿಗೆ ಕೇಳಿದಾಗ ಮೊಲಗಳಿಗೆ ಕೇಳ್ರಿ ಅಂತ ಹೇಳಿದಾಗ ಸಿಂಹ ಮೊಲಗಳ ಕಡೆ ಬಂದು ಕೇಳ್ತಾನೆ, ಹಾಗಾದರೆ ಹೇಳ್ರಿ ಅರ್ಥಕ್ವೇಕನ್ನು ಯಾರು ನೋಡಿರಿ, ಭೂಕಂಪವನ್ನು ಯಾರು ನೋಡಿರಿ ಕೇಳಿರಿ ಅಂತ ಹೇಳಿದಾಗ ಆ ಎಲ್ಲ ಮೊಲಗಳು ಏನದಾವಲ್ಲ ಎಲ್ಲರೂ ಸಹಿತ ಮೊದಲನೇ ಮೊಲ, ಒಂದು ಮೊಲ ಏನಿತ್ತಲ್ಲ ಆ ಮೊಲ ಕಡೆ ಕೈ ಮಾಡಿ ತೋರಿಸ್ತದೆ, ಇವನೇ ಹೇಳಿದ್ದು ಅಲ್ಲಿ ಭೂಕಂಪವಾಗಿದೆ ಅಂಥೇಳಿ ಹೇಳ್ತಾರೆ. ಹಾಗಾದ್ರೆ ಆ ಸಿಂಹ ಈ ಮೊಲಕ್ಕೆ
ಪನಿಷ್ಮೆಂಟ್ ಮಾಡ್ತಾನ ಅಥವಾ ಮಾಡೋದಿಲ್ಲ, ಇಲ್ಲದಿದ್ದರೆ ಯಾವ ರೀತಿ ಆ ಭೂಕಂಪ ಆಗಿದೆಯೋ ಇಲ್ಲೋ ಅಂಥೇಳಿ ಆ ಸಿಂಹ ಕಂಡು ಹಿಡಿತಾನ ಅನ್ನೋದನ್ನು ನಾವು ಇನ್ನು ನೋಡೋಣಂತ. ಲಯನ್ ಕೇಮ್ ಕ್ಲೋಸ್ ಟು ದ ಹೇರ್. ಓ ಇಟ್ಸ್ ಯು ಹೂ ಹ್ಯಾಸ್ ಸ್ಪ್ರೆಡ್ ದಿಸ್ ನ್ಯೂಸ್. Well, it is true that the earth is falling to pieces. My lord, most certainly it is true, said the hare. Well, where were you when you saw this? Asked the lion. Oh, sir, among some palm trees close to the western sea. There, while resting under a palm leaf at the foot of a bell tree, I began to wonder where I would go if ever the earth should fall to pieces. And lo, at that very moment, I heard the crash of the earthquake, and so I fled as fast I could. Then what happens? Let us see. Now the lion came close to the hare. Oh, it's you who has spread this news. So now what happens means everyone, all the hares, they showed to that first hare. So he knew that, he has seen that. Then lion comes to that hare and it asked, so you are the one who has seen this earthquake? And then it says you are the one who has spreaded this news. ಇಲ್ಲಿ ಏನಾಗುತ್ತಂದ್ರೆ ಆ ಹುಲಿ ಸಿಂಹನಿಗೆ ಎಲ್ಲರೂ ಹೇಳಿದಾಗ ಇದೇ ಮೊಲ ನಮ್ಗೆ ಹೇಳಿದೆ ಅಂಥೇಳಿ ಆ ಒಂದು ಮೊಲ ಕಡೆ ಕೈ ಮಾಡಿ ತೋರಿಸಿದಾಗ ಆ ಮೊಲದ ಕಡೆ ಇನ್ನು ಲಾಯನ್ ಹೋಗಿ ಕೇಳುತ್ತಾ, ಹಾಗಾದ್ರೆ ನೀನೇ ಈ ಒಂದು ನ್ಯೂಸನ್ನು ಹಬ್ಬಿಸಿದೀಯಾ, ನೀನೇ ಈ ಒಂದು ನ್ಯೂಸನ್ನು ಸ್ಪ್ರೆಡ್ ಮಾಡಿದೀಯಾ ಅಂಥೇಳಿ ಕೇಳ್ತಾನೆ. ವೆಲ್, ಇಟ್ ಈಸ್ ಟ್ರೂ ದಟ್ ದ ಅರ್ತ್ ಈಸ್ ಫಾಲಿಂಗ್ ಟು ಪೀಸಸ್. ಸೊ ದೆನ್ ದಟ್ here it says that yes sir, it is very true that the earth is falling into pieces. ನೋಡ್ರಿ, ಅವಾಗ ಆ ಮೊಲ ಹೇಳ್ತಾನೆ, ಹೌದ್ರಿ ಸಾಹೇಬ್ರೆ, ಹೌದು ಸರ್, ನಾನೇ ನೋಡೀನಿ ಅಂದು ಅರ್ಥ 2 ಭಾಗಗಳಲ್ಲಿ ವಿಭಜನೆ ಆಗ್ತಾ ಇತ್ತು ಅಂಥೇಳಿ ಹೇಳುತ್ತೆ. ಮೈ ಲಾರ್ಡ್, most certainly it's true, said the hare. So now what that hare says? It says, yes my lord, certainly it is, surely it is true. ಆಗ ಈ ಮೊಲ ಹೇಳುತ್ತೆ, ಹೌದ್ರಿ ಸಾಹೇಬ್ರೆ, ಅದು ಖರೆ ಆಗಿದೆ, ಸತ್ಯ ಆಗಿದೆ, ನಾನು ನೋಡಿದ್ದೀನಿ ಅರ್ಥಕ್ವೇಕ್, ಆ ಸೌಂಡನ್ನು ಕೇಳಿದ್ದೀನಿ ಅಂಥೇಳಿ ಆ ಮೊಲ ಹೇಳುತ್ತೆ. ವೆಲ್, ವೇರ್ ವೇರ್ ಯು ವೆನ್ ಯು ಸಾ ದಿಸ್? ಆಸ್ಕ್ಡ್ ದ ಲಾಯನ್. So now that lion asks a question. That lion asks, when that earthquake happened, at that time, where were you? ನೋಡ್ರಿ, ಇನ್ನು ಸಿಂಹ ಒಂದು ಪ್ರಶ್ನೆಯನ್ನು ಕೇಳುತ್ತೆ. ಹೌದಪ್ಪ, ನಿನ್ನ ಮಾತನ್ನು ನಾನು ಒಪ್ತೀನಿ, ಆದರೆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡು. ನೀನು ಈ ಒಂದು ಭೂಕಂಪ ಆದಾಗ ನೀ ಏನು ಭೂಕಂಪವನ್ನು ಆಗಿದೆ ಅಂತ ಹೇಳಿ ಎಲ್ಲರಿಗೆ ನ್ಯೂಸನ್ನು ಸ್ಪ್ರೆಡ್ ಮಾಡಿದೆಯಲ್ಲ, ಹಾಗಾದರೆ ಈ ಭೂಕಂಪ ಆದಾಗ ನೀನು ಎಲ್ಲಿದ್ದಿ ಅಂಥೇಳಿ ಸಿಂಹ ಪ್ರಶ್ನೆ ಮಾಡುತ್ತೆ. ಅವಾಗ ಏನಾಗುತ್ತೆ ನೋಡ್ರಿ. Oh sir, among some palm trees close to the western sea. See, that here says that, oh sir, I was near western sea and among some palm trees, he says. ನೋಡ್ರಿ, ಅವಾಗ ಆ ಮೊಲ ಉತ್ತರ ಕೊಡುತ್ತೆ, ನಾನು ಪಾಮ್ ಟ್ರೀಸ್ ಕಡೆ ಇದ್ನ್ಯಾ, ಆ ಒಂದು ವೆಸ್ಟರ್ನ್ ಸೀ ಕಡೆ ಇದ್ನ್ಯಾ ಅಂಥೇಳಿ ಹೇಳ್ತಾರೆ. ದೇರ್ ವೈಲ್ ರೆಸ್ಟಿಂಗ್ ಅಂಡರ್ ಅ ಪಾಮ್ ಲೀಫ್ ಅಟ್ ದ ಫುಟ್ ಆಫ್ ಅ ಬೆಲ್ ಟ್ರೀ, ಐ ಬಿಗ್ಯಾನ್ ಟು ವಂಡರ್ ವೇರ್ ಐ ವುಡ್ ಗೋ ಇಫ್ ಎವರ್ ಅರ್ತ್ ಶುಡ್ ಫಾಲ್ ಟು ಪೀಸಸ್. ಸೊ ನೌ he says that I was near that western sea, I was resting under a palm leaf and suddenly I heard a sound. And what he says, I began to wonder, I started to wonder, I started to think that if ever the earthquake happens, if ever the earth fall into pieces, then what will become of me? Where would I go? I was thinking that. ನೋಡ್ರಿ, ಇನ್ನು ಮೊಲ ಏನು ಹೇಳುತ್ತಂದ್ರೆ, ನಾನು ವೆಸ್ಟರ್ನ್ ಸೀ ಕಡೆ ಒಂದು ಪಾಮ್ ಟ್ರೀ ಕೆಳಗಡೆ ಕುಂತಿದ್ದೆ, ಒಂದು ಪಾಮ್ ಲೀಫ್ ಕೆಳಗಡೆ ನಾನು ರೆಸ್ಟ್ ಮಾಡ್ತಾ ಇದ್ದೆ. ಅವಾಗ ನಾನು ಆಲೋಚನೆ ಮಾಡ್ತಾ ಇದ್ನೆ ಏನಂತಂದ್ರೆ, ಯಾವಾಗಾದ್ರೆ ನನ್ನ ಜೀವನದೊಳಗೆ ಒಮ್ಮೆ ಅರ್ಥಕ್ವೇಕ್ ಆತಂದ್ರೆ, ಭೂಕಂಪವಾತಂದ್ರೆ, ಒಂದು ಭೂಮಿ 2 ಭಾಗಗಳಲ್ಲಿ ವಿಭಜನೆ ಆತಂದ್ರೆ ನಾನು ಎಲ್ಲಿ ಹೋಗೋದಪ್ಪ, ನಾನು ಸತ್ತು ಹೋಗ್ಬಿಡ್ತೀನಿ, ನನ್ನ ಜೀವವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಳಿ ಅಂಥೇಳಿ ಈ ವಿಚಾರ ಮಾಡ್ಕೊಂತ ನಾ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದೆ, ಮಲಗಿದ್ದೆ ಅಂಥೇಳಿ ಹೇಳುತ್ತಾ. ಆ್ಯಂಡ್ lo, at that very moment I heard the crash of the earthquake, and so I fled as fast I could. And at that very moment when I was thinking of that earthquake, I suddenly heard a huge sound. When I heard that sound, I rushed, I ran, I fled towards this way, he says. ನೋಡ್ರಿ, ಇನ್ನು ಆ ಮೊಲ ಏನು ಹೇಳುತ್ತಂದ್ರೆ, ಯಾವಾಗ ನನಗೆ ಆ ಒಂದು ಸೌಂಡ್ ಬಂತಲ್ಲ, ಆ ಒಂದು ಸಪ್ಪಳವನ್ನು ಬಂತಲ್ಲ, ಅವಾಗ ನಾನು ಹೆದರಿ ಏನು ಮಾಡಿದ್ನೆ ಅಂತಂದ್ರೆ,
ನಾನು ಹೆದರಿ ಏನಪ್ಪ ಈಗ ನನ್ನ ಜೀವನದೊಳಗೆ ಯಾವಾಗಾದ್ರೆ ಭೂಕಂಪ ಆಯ್ತಂದ್ರೆ ನಾನು ನನ್ನ ರಕ್ಷಣೆಗೋಸ್ಕರ ಏನು ಮಾಡ್ತೀನಿ ಅಂಥೇಳಿ ಹೆದರಿ ನಾ ಏನು ಮಾಡಿದ್ದೆ ಈ ಒಂದು ದಾರಿ ಹಿಡ್ಕೊಂಡು ಓಡ್ತಾ ಬಂದುಬಿಟ್ನೆ ಅಂಥೇಳಿ ಮೊಲ ಹೇಳುತ್ತೆ. ದೆನ್ ವಾಟ್ ಹ್ಯಾಪನ್ಸ್, ಹೌ ದಿಸ್ ಕಿಂಗ್ ಸಾಲ್ವ್ಸ್ ದಿಸ್ ಪ್ರಾಬ್ಲಮ್, ಹೌ ದಿಸ್ ಲಯನ್ ಸಾಲ್ವ್ಸ್ ದಿಸ್ ಪ್ರಾಬ್ಲಮ್ ವಿ ವಿಲ್ ಸಿ ಇನ್ ಆರ್ ನೆಕ್ಸ್ಟ್ ಕ್ಲಾಸ್. ಇನ್ನು ಮುಂದಿನ ಕ್ಲಾಸ್ ಒಳಗೆ ನಾವು ನೋಡೋಣಂತ ಈ ಸಿಂಹ ಯಾವ ರೀತಿ ಒಂದು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತಂತೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.